ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಸಾರದ ಜಂಜಾಟವನ್ನೆಲ್ಲ ಬಿಟ್ಟು ಜ್ಞಾನಾರ್ಜನೆಗಾಗಿ ಕಾಶಿ ಯಾತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬೇಕಪ್ಪ. ಸರಿ ಶಾಸ್ತ್ರಿಗಳೇ, ನಾನು ಕಾಶಿ ಯಾತ್ರೆಗೆ ಹೋಗಿ ಬರ್ತೀನಿ. ಹೋಗ್ತೀನಿ ಅಂದ್ಬಿಟ್ಟು ಇನ್ನೂ ಇಲ್ಲೇ ನಿಂತಿದ್ದೀರಲ್ಲ ಮಾವ, ಹೊರಡಿ ಮತ್ತೆ. ಯಾಕೋ ಹೊರಡಕ್ ಮನ್ಸೇ ಬರ್ತಿಲ್ಲ. ನೀವೇನು ಮದುವೆ ಬಗ್ಗೆ ಯೋಚನೆ ಮಾಡ್ಬಿಡಿ, ನಾವು ನೋಡ್ಕೋತೀವೆಲ್ಲ. ಆಗಲ್ಲಪ್ಪ, ತಂಗಿ ಕೊಟ್ಟು ಮದುವೆ ಮಾಡ್ತೀನಿ, ಇಲ್ಲೇ ಇರು, ಕಾಶಿ ಯಾತ್ರೆಗೆ ಹೋಗ್ಬೇಡ ಅಂತ ಹೇಳ್ಬೇಕು. ಏನೋ ಉದ್ಧಾರ ಆಗ್ತೀರಂತ ಹೊರಟವನ್ನ ಹಾಳು ಮಾಡ್ತಿದ್ರಲ್ಲ ಶಾಸ್ತ್ರಿಗಳೇ. ವಿಕ್ಕಿ, ನಿಂದ್ ಯಾವಾಗ್ಲೂ ತಮಾಷೆನೇನಾ? ಸಾರಿ ಮದರ್ ಇಂಡಿಯಾ. ಬಾವಾ, ನೀವೆಲ್ಲೂ ಹೋಗೋದ್ ಬೇಡ. ನನ್ನ ತಂಗಿನ ಮದುವೆ ಆಗಿ ಇಲ್ಲೇ ಸುಖವಾಗಿ ಸಂಸಾರ ಮಾಡ್ಕೊಂಡಿರಿ. ಆಗ್ಬಹುದು, ಹಾಗೆ ಆಗ್ಲಿ. ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ, ಮುಂದಿನ ಶಾಸ್ತ್ರಗಳನ್ನ ಮಾಡೋಣ. ಎಲ್ಲಿ ಯಾರಾದ್ರೂ ಒಂದು ಚೇರ್ ತಂದು ಹಾಕಿ. ಹೇಳಿ ಹೇಳಿ. ಅಮೂಲ್ಯ, ನಿನ್ನ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕು, ಬಾ. ಯಾಕೆ ಬರಕ್ ಹೇಳಿದ್ದು? ಇಲ್ಲಿವರೆಗೂ ಕರ್ಸಿದೀನಿ ಅಂದ್ಮೇಲೆ ಹೇಳ್ದೆ ಇರ್ತೀನಾ? ಅದೇನು ಅಂತ ಬೇಗ ಹೇಳು, ನಂಗೆ ಬೇರೆ ಕೆಲಸ ಇದೆ. ಎಲ್ಲ ಬಾಗ್ಲ ನಿಂತ್ಕೊಂಡು ಕೇಳಿದ್ರೆ ಹೇಗೆ? ನಡೀತಾ ಇರೋದು ನನ್ನ ಅಣ್ಣನ ಮದ್ವೆ. ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳ್ಳೋ ಅಗತ್ಯ ಇಲ್ಲ. ನೀನ್ ಓಡಾಡಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ ಅನ್ನೋ ತರ ನಡ್ಕೋಬೇಡ. ಸಾರಿಕಾ, ನಾನು ನಿನ್ ಜೊತೆ ಸುಮ್ನೆ ವಾದ ಮಾಡ ಟೈಮ್ ವೇಸ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಒಗ್ಗರಿದ್ರೆ ಅದನ್ನ ನಿನ್ನ ಹತ್ರನೇ ಇಟ್ಕೋ, ನನ್ನ ಹತ್ರ ತೋರ್ಸಕ್ ಬರ್ಬೇಡ. ವಿಷಯ ಇಲ್ಲದೆ ಅನಗತ್ಯವಾಗಿ ನಿನ್ನ ಹತ್ರ ಮಾತಾಡೋ ತರ ಇದ್ರೆ ನಂಗೂ ಬಂದಿಲ್ಲ. ಆಯ್ತು, ಏನಕ್ಕೆ ಕರ್ದಿದ್ಯಾ ಹೇಳು. ನಿನ್ನೆ ನಮ್ಮಮ್ಮ ನಿಂಗೊಂದು ನೆಕ್ಲೆಸ್ ಕೊಟ್ಟಿದ್ರಲ್ಲ, ಅದನ್ನ ಇವತ್ತು ನಿಮ್ ಗ್ಯಾಂಗ್ ಅಲ್ಲಿ ಯಾರು ಹಾಕೊಂಡಿದ್ದಾರೆ? ಅಲ್ಲ, ಅದು ಅಕ್ಕ. ಇಲ್ಲ ಇಲ್ಲ, ಅದಿತಿ. ಕರೆಕ್ಟು ಅಮ್ಮ, ಅದು ಅರ್ಜೆಂಟ್. ಕೇಳ್ದಷ್ಟೇ ಕುತ್ರ ಕೊಡದೆ ಏನ್ ಬೆಬ್ಬೆ ಅಂತಿದ್ಯಾ? ನಾನು ಎಲ್ಲಾರನ್ನೂ ಅಬ್ಸರ್ವ್ ಮಾಡಿನೇ ಕೇಳ್ತಾ ಇದ್ದೀನಿ. ಆ ನೆಕ್ಲೆಸ್ ಯಾರ ಕತ್ತಲ್ಲೂ ಇಲ್ಲ. ಅದು ಇಲ್ಲ, ರೂಮಲ್ಲಿದೆ, ಹಾಕೊಳಕ್ ಮರ್ತೋಯ್ತು ಅಷ್ಟೇ. ವಾಟ್? ಮರ್ತೋಯ್ತಾ? ಚಿನ್ನನೇ ನೋಡ್ದಿರೋ ನಿಮ್ಗೆ ಕಾಸ್ಟ್ಲಿ ನೆಕ್ಲೆಸ್ ಕೊಟ್ರೆ ಹಾಕೊಳಕ್ ಮರ್ತ ಹೋಗುತ್ತಾ? ಏನ್ ಜೋಕ್ ಮಾಡ್ತಾ ಇದೀಯಾ? ಇಲ್ಲ, ಅದು ಹಾಗಲ್ಲ. ಅದು ಸಾಕು, ಮುಚ್ಚು ಬಾಯಿ. ನೀವ್ ಯಾರು ಹಾಕೊಂಡಿಲ್ಲ, ಈಗ ಕೇಳಿದ್ರೆ ಬೆಬ್ಬೆಬ್ಬೆ ಅಂತಿದ್ಯಾ? ಹಾಗಾದ್ರೆ ನೆಕ್ಲೆಸ್ ಎಲ್ಲೋಯ್ತು ಹೇಳು. ರೂಮಲ್ಲಿದೆ ಅನ್ನೋ ಸುಳ್ಳನ್ನ ನಾನು ನಂಬಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವೇ ಅದರ ಬಚ್ಚಿಟ್ಟಿದ್ದೀರಾ ಅಂತ ಅನಿಸ್ತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾವ್ಯಾಕೆ ಮುಚ್ಚಿಡ್ತೀವಿ? ಇನ್ಯಾಕೆ? ಅದನ್ನ ನಿಮ್ದು ಮಾಡ್ಕೊಳಕ್ಕೆ. ನಮಗಂತ ಕೆಟ್ಟ ಬುದ್ಧಿ ಇಲ್ಲ ಸಾರಿಕಾ. ಹಾಗಿದ್ರೆ ನೆಕ್ಲೆಸ್ ಎಲ್ಲೋಯ್ತು ಅಂತ ಹೇಳು. ರೂಮಲ್ಲಿದೆ ಅನ್ನೋ ಸುಳ್ಳನ್ನ ನಾನು ನಂಬ್ತೀನಿ ಅಂತ ಅನ್ಕೋಬೇಡ. ನಿಜ ಹೇಳು, ನೆಕ್ಲೆಸ್ ಎಲ್ಲಿ? ಅದು ಕಳ್ದೋಗಿದೆ. ಏನೇ ಹೇಳ್ತಾ ಇದೀಯಾ? ಕಳ್ದೋಯ್ತಾ? ಅಷ್ಟು ಕಾಸ್ಟ್ಲಿ ನೆಕ್ಲೆಸ್ ನ ಕಳ್ದೋಯ್ತು ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ಯಾ? ನೀನೇನ್ ಮನುಷ್ಯಲ? ನೀನ್ ಹುಡುಗಾಟ ಆಡ್ತಾ ಇದ್ದೀರಾ? ಅದು ಲಾಸ್ಟ್ ಇಯರ್ ಬರ್ಡೇಗೆ ಅಪ್ಪ ಪ್ರೀತಿಯಿಂದ ಕೊಡ್ಸಿದ್ದು, ಅದನ್ನ ಕಳ್ದು ಹಾಕಿದ್ದೀರಾ. ಸ್ವಲ್ಪನೂ ಜವಾಬ್ದಾರಿ ಬೇಡ ನಿಮ್ಗೆ? ಸಾರಿಕಾ, ನಾವು ಕರೆಕ್ಟಾಗಿ ಬ್ಯಾಗಲ್ಲೇ ಇಟ್ಟಿದ್ವಿ. ಶಾಸ್ತ್ರಕ್ಕೆ ಬರುವಾಗ ಬಾಗ್ ಹಾಕೊಂಡ್ ಬರೋದ್ ಮರ್ತ್ಬಿಟ್ವಿ. ಶಟ್ ಅಪ್. ಪುರಾಣಗಳೆಲ್ಲ ಕೇಳಕ್ಕೆ ಟೈಮ್ ಇಲ್ಲ ನನ್ಗೆ. ಅಮ್ಮ ಪ್ರೀತಿಯಿಂದ ಹಾಕೊಳ್ಳಿ ಅಂತ ಕೊಟ್ರೆ ಅದನ್ನ ಕಳ್ಕೊಂಡು ಗುಮ್ಮನ್ ತರ ತೆಪ್ಪು ಕೂತಿದ್ರಲ್ವಾ? ನಾನೀಗ ವಿಚಾರಿಸಲಿಲ್ಲ ಅಂದಿದ್ರೆ ಆ ನೆಕ್ಲೆಸ್ ಬಗ್ಗೆ ನೀವು ಮಾತಾಡ್ತಾನೆ ಇರ್ಲಿಲ್ಲ ಅಲ್ವಾ? ಇಲ್ಲ ಸಾರಿಕಾ, ನಮ್ಮ ಉದ್ದೇಶ ಅದಲ್ಲ. ನಿನ್ನ ಉದ್ದೇಶ ಏನಾದ್ರೆ ನಂಗೇನೆ?
ನೀನ್ ಮಾಡಿರೋ ಗನಂದಾರಿ ಕೆಲಸ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ ಯೋಗ್ಯತೆ ಏನು ಅಂತ. ಈಗ ತಲೆ ತಗ್ಗಿಸ್ಕೊಂಡು ನಿಂತ್ರೆ ನಾನ್ ಸುಮ್ನಿರಲ್ಲ. ನಿನಗ್ 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷದಲ್ಲಿ ಆ ನೆಕ್ಲೆಸ್ ನನ್ನ ಕೈಲಿ ಇಲ್ಲ ಅಂದ್ರೆ ನಮ್ಮ ಅಣ್ಣನ ಮದುವೆ ಅಂತ ನೋಡಿದ್ರೆ ಗಲಾಟೆ ಮಾಡಿ ಮದುವೆ ನಿಲ್ಲಿಸ್ಬಿಡ್ತೀನಿ. ಸಾರಿಕಾ ಪ್ಲೀಸ್ ನನ್ ಮಾತ್ ಕೇಳು, ಹಾಗೆಲ್ಲ ಮಾಡ್ಬೇಡ. ನಿನ್ ಮಾತ್ ಕೇಳಿ ನನಗೂ ನಿನ್ ತರ ಕಳ್ಬುದ್ದಿ ಬರ್ಬೇಕು ಅಂತಾನಾ? ಆ ನೆಕ್ಲೆಸ್ ನಿನಗೆ ಒಪ್ಸೋ ಜವಾಬ್ದಾರಿ ನಂದು. ಆದ್ರೆ ಪ್ಲೀಸ್ ಗಲಾಟೆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ. ನಿನ್ ಬಣ್ಣದ ಮಾತುಗಳಿಗೆಲ್ಲ ಕರ್ಗೊಳಲ್ಲ ನಾನು. ನನಗ್ ನೆಕ್ಲೆಸ್ ಬೇಕು ಅಷ್ಟೇ. ಪ್ಲೀಸ್ ಸಾರಿಕಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಅದೆಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಮದ್ವೆ ಮುಗಿತಿದ್ದಾಗೆ ಅದೆಲ್ಲಿದ್ರು ಹುಡುಕಿ ನಿನಗೆ ಒಪ್ಸ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊ. ಸಾಯೋವರೆಗೂ ಈ ತರ ಬೇಡ್ಕೊಳ್ಳೋದೊಂದು ಬಿಟ್ರೆ ನಿನ್ ಜಯಮಾನಕ್ಕೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಏನ್ ಬೇಕಾದ್ರೂ ಹೇಳು, ನಾನ್ ಸಹಿಸ್ಕೋತೀನಿ. ಆದ್ರೆ ಮದ್ವೆ ನಿಲ್ಸ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಿನ್ ನೆಕ್ಲೆಸ್ ನಾನ್ ಹುಡ್ಕೊಡ್ತೀನಿ. ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ನಿನ್ ಟೈಮ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಟೋಟಲ್ ಆಗಿ ನಿನ್ನ ಹತ್ರ ಇರೋದು 10 ನಿಮಿಷ. ನೆನ್ಪಿರ್ಲಿ. ಸಾರಿಕಾ, ಸಾರಿಕಾ. ನನ್ನ ಹತ್ರನೇ ದಿಮಾಗ್ ತೋರಿಸ್ತಿದ್ದೆ ಅಲ್ವಾ? ಇರು ಮಾಡ್ತೀನಿ ನಿಂಗೆ. ಯಾಕಪ್ಪ ಅಂತರ್ಪಟ ಬಿಟ್ಬಿಟ್ಟೆ? ನೋಡಕ್ಕೆ ಗಟ್ಬಿಟ್ಟಾಗಿದ್ಯಾ. ಅಂತರ್ಪಟನ ಗಟ್ಟಿಯಾಗಿ ಇಟ್ಕೊಳಕ್ ಬರಲ್ವಾ? ಸರಿಯಾಗಿ ಇಟ್ಕೋ. ನಿನ್ ಗುರಾಯಿಸೋದ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಬಜಾರ್ ನಮ್ದು ಕಣಪ್ಪ. ದೊಡ್ಡ ಊರ್ ಬಜಾರ್, ಸ್ವಲ್ಪ ಅನಿಸ್ತದೆ. ಯಾವಾಗ ನೋಡಿದ್ರು ಹುಡುಗಾಟ. ಹಾ, ಹುಡುಗಿನ ಕರ್ಕೊಂಬನ್ನಿ. ಸಕ್ಕತ್ತಾಗಿ ಕಾಣ್ತಿದ್ದಾಳೆ ಗೊತ್ತಾ? ಎಲ್ಲಿ ನನ್ ಕಣ್ಣೆ ತಾಕುತ್ತೋ ಅಂತ ಭಯ ಆಗ್ತಾ ಇದೆ. ನೋಡಿ, ಜೀರಿಗೆ ಬೆಲ್ಲ ಹಾಕೋವರೆಗೂ ಗಂಡು ಹೆಣ್ಣು ಒಬ್ರ ಮಗ ಒಬ್ರು ನೋಡ್ಬಾರ್ದು. ಗೊತ್ತಾಯ್ತಾ? ಅಕ್ಕಮ್ಮ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.